ಬಾಗಲಕೋಟೆ ಜಿಲ್ಲೆಯ ಹಿಪ್ಪರ್ಗಿ ಗ್ರಾಮದಲ್ಲಿ ವೈನ್ ಶಾಪ್ ಮ್ಯಾನೇಜರ್ ಹನುಮಂತ್ ಅಥನಿಯವರ ಕಾರು ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆಗಸ್ಟ್ 14ರ ಬೆಳಗ್ಗೆ 10 ಗಂಟೆ ಸಂದರ್ಭ. ಈ ಕುರಿತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕಳೆದ ಜುಲೈ 25ರಂದು ರಾತ್ರಿ ಹೊತ್ತು ಸಂಭವಿಸಿದ ಮಹೀಂದ್ರಾ SUV 300 ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು, ಕೊಲೆ ಯತ್ನದ ಹಿನ್ನೆಲೆಯಲ್ಲಿ ಕಾರನ್ನು ಸ್ಫೋಟಿಸಲಾಗಿದೆ ಎನ್ನುವ ಮಾಹಿತಿಯನ್ನು ನೀಡಿದ್ದಾರೆ. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರ ನಿರಂತರ ತನಿಖೆಯಿಂದಾಗಿ ರೋಚಕ ಕಾರ್ಯಾಚರಣೆಯ ಮೂಲಕ ಸ್ಫೋಟದ ರಹಸ್ಯ ಬಯಲಾಗಿದೆ. ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರ ಮಾರ್ಗದರ್ಶನದಲ್ಲಿ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 5 ಎಕರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಕರವಾಗಿ ಕಾರು ಸ್ಫೋಟಿಸಿ ಕೊಲೆ ಯತ್ನ ಜರುಗಿದೆ. ವಿಜಯಪುರ ಜಿಲ್ಲೆಯ ಹೆಬ್ಬಾಳಟ್ಟಿಯಲ್ಲಿನ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ್ ಜಲ್ಲಿ, ರೇವಣ್ ನಿಂಗಪ್ಪ ಬಿದ್ರಿ, ಮಹಾದೇವ್ ಸಂಗಾಪುರ್, ಮಲ್ಲಿಕಾರ್ಜುನ್ ಭದ್ರಣ್ಣವರ್ ಎಂಬುವರಿಂದ ಕೊಲೆ ಯತ್ನ ನಡೆದಿದೆ ಎನ್ನುವ ಮಾಹಿತಿಯನ್ನು SP ಸಿದ್ಧಾರ್ಥ ಗೋಯಲ್ ನೀಡಿದ್ದಾರೆ. 4 ವರ್ಷಗಳ ಹಿಂದೆ ಹನುಮಂತ್ ಅಥನಿ ಲಿಂಗಪ್ಪ ಅವರಿಗೆ 40 ಲಕ್ಷ ಹಣ ಕೊಟ್ಟಿದ್ದರು. ಆ ಹಣ ವಾಪಸ್ ಕೊಡದೇ ಇದ್ದಾಗ ಆಸ್ತಿಯನ್ನು ಹನುಮಂತ್ ಅಥನಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದರು. ಲಿಂಗಪ್ಪನ ತಮ್ಮನ ಮಗ ಶಿವಾನಂದ್ ಜಲ್ಲಿ ಆಸ್ತಿ ನಮಗೆ ಕೊಡಿ, ನಾವು ಹಣ ಕೊಡುತ್ತೇವೆ ಎಂದು ಹೇಳಿದರು. 67 ಲಕ್ಷ ಹಣ ಕೊಡುವುದಾಗಿ ಒಪ್ಪಂದ ಆಗಿತ್ತು. ಮೊದಲ ಕಂತು 18 ಲಕ್ಷ ಶಿವಾನಂದ್ ಹನುಮಂತನಿಗೆ ಕೊಡಬೇಕಾಗಿತ್ತು. ಆದರೆ ಕೊಟ್ಟಿರಲಿಲ್ಲ. ಹಣ ಕೊಡಿ, ಇಲ್ಲ ಆಸ್ತಿ ಕೊಡಿ ಎಂದು ಹನುಮಂತ್ ಒತ್ತಾಯ ಮಾಡಿದ್ದ. ಹೀಗಾಗಿ ಹನುಮಂತನನ್ನೇ ಮುಗಿಸಿಬಿಟ್ಟರೆ ಆಸ್ತಿಯೂ ನಮಗೆ, ಹಣವೂ ನಮಗೆ ಕೊಡುವಂತಹ ಪ್ರಶ್ನೆ ಬರುವುದಿಲ್ಲ ಎಂದು ಕೊಲೆ ಪ್ಲಾನ್ ನಡೆದಿತ್ತು ಎನ್ನುವ ಮಾಹಿತಿ ಪೊಲೀಸ್ SP ಸಿದ್ಧಾರ್ಥ ಗೋಯಲ್ ನೀಡಿದ್ದಾರೆ. ಜಮಖಂಡಿ ಪೊಲೀಸರಿಂದ ಶಿವಾನಂದ್ ಜಲ್ಲಿ, ರೇವಣ್ ನಿಂಗಪ್ಪ ಬಿದ್ರಿ, ಮಹಾದೇವ್ ಸಂಗಾಪುರ್, ಮಲ್ಲಿಕಾರ್ಜುನ್ ಭದ್ರಣ್ಣವರ್ ಅವರ ಬಂಧನವಾಗಿದೆ. ಇನ್ನು ಜಿಲೆಟಿನ್ ಸಪ್ಲೈ ಮಾಡುವಲ್ಲಿ ಸಹಕರಿಸಿದ್ದ ಗಜಾನನ್ ಅವರ ಬಂಧನ ಆಗಬೇಕಾಗಿದೆ. ಅಥನಿ ಹಾಗೂ ವಿಜಯಪುರದ ಕಲ್ಲೂರು ಅಂಗಡಿಯಲ್ಲಿ ಜಿಲೆಟಿನ್ ಹಾಗೂ ಡಿಟೋನೇಟರ್ ಅನ್ನು ಖರೀದಿ ಮಾಡಲಾಗಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಗ್ರಾಮದಲ್ಲಿ ಕಳೆದ ಜುಲೈ 25ರಂದು ರಾತ್ರಿ 10:45 ಸ್ಫೋಟ ಜರುಗಿತ್ತು. ಗ್ರಾಮದ ಯುವರಾಜ್ ವೈನ್ ಶಾಪ್ ಮ್ಯಾನೇಜರ್ ಹನುಮಂತ್ ಅಥನಿ ಕೊಲೆ ಯತ್ನ ನಡೆದಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ವೈನ್ ಶಾಪ್ ಮುಂದೆ ನಿಲ್ಲಿಸಿದ ಹನುಮಂತ್ ತಮ್ಮ ಕಾರನ್ನು ಹತ್ತಲು ಹೊರಡುವಷ್ಟರಲ್ಲಿ ಕಾರು ಬ್ಲಾಸ್ಟ್ ಆಗಿದೆ. ಅದೃಷ್ಟವಶಾತ್ ಮ್ಯಾನೇಜರ್ ಹನುಮಂತ್ ಅಥನಿ ಬದುಕಿದ್ರು. ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿತ್ತು. ಕೊಲೆಗಾಗಿ ನಡೆದಿದ್ದ ಭರ್ಜರಿ ಪ್ಲಾನ್ ಫ್ಲಾಪ್ ಕೂಡ ಆಗಿತ್ತು. ಸ್ಫೋಟಕಕ್ಕೆ ತಾಂತ್ರಿಕ ದೋಷ ಕಾರಣವಲ್ಲ ಎನ್ನುವ ನಿಖರ ಮಾಹಿತಿಯನ್ನು ಸಂಗ್ರಹಿಸಿದ ಪೊಲೀಸರು ಬಾಂಬ್ನಿಂದ ಕಾರು ಸ್ಫೋಟವಾಗಿರಬಹುದು ಎಂಬ ಸಂಶಯ ವ್ಯಕ್ತಪಡಿಸಿ ಪೊಲೀಸರು ತನಿಖೆಯನ್ನು ಆರಂಭಿಸಿದರು. ಇನ್ನು ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈ ಸ್ಫೋಟದಲ್ಲಿ ಕಾರಿನ ಸ್ಪೇರ್ ಪಾರ್ಟ್ಸ್ಗಳು ಛಿದ್ರವಾಗಿ ಬಿದ್ದಿದ್ವು. ಬಂಡೆಕಲ್ಲನ್ನು ಒಡೆಯುವುದಕ್ಕೆ ಬಳಸುವಂತಹ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಡೆಟೋನೇಟರ್ ಅನ್ನು ಬಳಸಿ ಕಾರು ಸ್ಫೋಟಗೊಳಿಸಲಾಗಿತ್ತು ಎನ್ನುವ ಸ್ಫೋಟಕ ರಹಸ್ಯ ಬಯಲಾಗಿದೆ. ಒಟ್ಟು 800 ಜಿಲೆಟಿನ್ ಕಡ್ಡಿಗಳನ್ನು ಆರೋಪಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಖರೀದಿ ಮಾಡಿದ್ರು. ಅವುಗಳಲ್ಲಿ 30 ಜಿಲೆಟಿನ್ ಕಡ್ಡಿ ಮತ್ತು 1 ಡೆಟೋನೇಟರ್ ಅನ್ನು ಬಳಸಿ ಕಾರು ಸ್ಫೋಟಗೊಳಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಹಸ್ಯವನ್ನು ಪೊಲೀಸರು ಬಯಲು ಮಾಡಿದ್ದಾರೆ. ಹೋದ ತಿಂಗಳು 25ನೇ ಜುಲೈ ನಮ್ಮ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿಪ್ಪರ್ಗಿಯಿಂದ ಸ್ವಲ್ಪ ದೂರ ಒಂದು ಯುವರಾಜ್ ವೈನ್ ಶಾಪ್ ಅಂಗಡಿ ಮುಂದೆ, ಅಲ್ಲಿ ಅಂಗಡಿಯವ್ರದ್ದು ಓನರ್ ಲೀಸಲ್ಲಿ ಯಾರು ಅಂಗಡಿಯವರು ಯಾರು ತೊಗೊಂಡಿದ್ರು ಅವರ ಹೆಸರು ಹನುಮಂತ್ ಅಥನಿ. ಅವರ XUV 300 ಕಾರಲ್ಲಿ ರಾತ್ರಿ 10:45 ಒಂದು ಬ್ಲಾಸ್ಟ್ ಎಕ್ಸ್ಪ್ಲೋಷನ್ ಆಗಿತ್ತು. ಆ ಟೈಮಲ್ಲಿ ಬ್ಲಾಸ್ಟ್ ಆದಾಗ ನಾವು ಎಲ್ಲರೂ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ FSL ಟೀಮ್ ಅವರು ಕೂಡ ಬಂದಿದ್ದರು. ನಮ್ಮ BDTS ಟೀಮ್ ಇರುತ್ತೆ, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರುತ್ತೆ, ಅವರು ಕೂಡ ಹೋಗಿ ಬಂದಿದ್ದಾರೆ. ಆದರೆ ಪಬ್ಲಿಕ್ಕಲ್ಲಿ ವಿದೌಟ್ ಎನಿ ರೀಸನ್ ಪ್ಯಾನಿಕ್ ಕ್ರಿಯೇಟ್ ಆಗಬಾರದು. ಆ ಟೈಮಲ್ಲಿ ನಾವು ಏನು ಕಾರಣ ಇದೆ ಅದ್ರ ಬಗ್ಗೆ ನಾವು ಏನು ಗೆಸ್ ಅಥವಾ ಏನಾದರೂ ಆ ಥರ ಏನೂ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಆದರೆ ನಾವು ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜಮಖಂಡಿ CPI ಮಡ್ಡಿ ಅವರ ನೇತೃತ್ವದಲ್ಲಿ 4 ಜನ PSI ಅವರು, ರೂರಲ್ PSI ಪೂಜಾರಿ ಅವರು, ತಿರ್ದಾಲ್ PSI ಶಿವಾನಂದ್ ಅವರು ಮತ್ತು ನಮ್ಮ ಸೆನ್ PSI ಅದರಲ್ಲಿ ಯಾವ ರೀತಿ ಇದು CCTV ಅಥವಾ ಬೇರೆ ಡೀಟೇಲ್ಸ್ಗೆ ಅವರು ನಿತಿನ್ ಅವರು ಪ್ಲಸ್ ನಮ್ಮ ಕ್ರೈಮ್ ಆಫೀಸರ್ ಶ್ರೀಧರ್ ಅವರು ಅವ್ರ ತಂಡ ಸೇರಿ 25 ಜನ ಕಂಟಿನ್ಯೂಸ್ಲಿ ಲಾಸ್ಟ್ 20 ಡೇಸಿಂದ ಈ ಕೇಸ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಕೊನೆಯದಾಗಿ ಲಾಸ್ಟ್ 2 ಡೇಸಲ್ಲಿ ನಮಗೆ ಈ ಕೇಸಲ್ಲಿ ರಿಸಲ್ಟ್ ಸಿಕ್ಕಿದೆ. ಈ ಕೇಸಲ್ಲಿ ನಾವು 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಹೆಬ್ಬಾಳಟ್ಟಿ ಗ್ರಾಮದಿಂದ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಮನೆಯಿಂದ ನಮಗೆ ಕೆಲವು ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಕೂಡ ಸಿಕ್ಕಿದೆ. ಅವರು ಯಾವ ರೀತಿ ಎಕ್ಸ್ಪ್ಲೋಸಿವ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಈ ಕೇಸಲ್ಲಿ ಅರೆಸ್ಟ್ ಆಗೋದು ವ್ಯಕ್ತಿದು ಹೆಸರು ಶಿವಾನಂದ್ ಪರ್ಸಪ್ಪ ಜಲ್ಲಿ, 29 ಇಯರ್ಸ್, 29 ವರ್ಷ. ಇವನು A1. ಇವರು ತಿಗನ್ ಬಿದ್ರಿ, ಬಬಲೇಶ್ವರ್ ತಾಲೂಕ್, ಬಿಜಾಪುರ ಡಿಸ್ಟಿಕ್ ಲಿಮಿಟ್. ಇವರು ನಮ್ಮ A1 ಪ್ರಿನ್ಸಿಪಲ್ ಅಕ್ಯೂಸ್ ಇರ್ತಾರೆ. ಇನ್ನೊಬ್ಬ ಅಕ್ಯೂಸ್ ರೇವಣ್ ನಿಂಗಪ್ಪ ಜಾಲಿ, 24 ವರ್ಷ. ಇವೊಂದು ವಾಸ ಕೂಡ ತಿಗನ್ ಬಿದ್ರಿ.
ಇವರು ಮತ್ತು A1 ಅಕ್ಯೂಸ್ ಇಬ್ಬರು ರಿಲೇಟಿವ್ ಕಸನ್ ಬ್ರದರ್ ಥರ ಆಗ್ತಾ ಇದ್ದಾರೆ. ಇನ್ನಿಬ್ಬರು ಅಕ್ಯೂಸ್ ಮಹಾದೇವ್ ಬೀರಪ್ಪ ಸಂಗಪುರ್ 21 ಇಯರ್ಸ್ 21 ವರ್ಷ. ಇವರು ಕೂಡ ಹೆಬ್ಬಲಟ್ಟಿ ಅಲ್ಲಿ ಹತ್ತಿರ ಹೆಬ್ಬಲಟ್ಟಿ ಗ್ರಾಮದಿಂದ ಇರ್ತಾರೆ. ಇನ್ನೊಬ್ಬ ಅಕ್ಯೂಸ್ ಮಲ್ಲಿಕಾರ್ಜುನ್ ಭದ್ರನವರ್ 23 ವರ್ಷ. ಈ ಥರ 4 ಜನ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ನಮ್ಮ ಲಿಸ್ಟ್ ಪ್ರಕಾರ ಇನ್ನೊಬ್ಬ ಅಕ್ಯೂಸ್ ಗಜಾನನ್, ನಮ್ಮ A1 ಅಕ್ಯೂಸ್ ಯಾರಿದ್ದಾರೆ ಶಿವಾನಂದ್, ಅವರದ್ದು ಕಸನ್ ಬ್ರದರ್, ಯಾರು ಅವರಿಗೆ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಪ್ರೊಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು, ಅವರು ಇನ್ನೂ ನಮ್ಮಲ್ಲಿ ಅರೆಸ್ಟ್ ಆಗಬೇಕು. ಸೊ ಟೋಟಲ್ ಈ ಕೇಸಲ್ಲಿ 5 ಜನ ಅಕ್ಯೂಸ್ ಇದ್ದಾರೆ. ಅಲ್ಲಿ 4 ಜನ ಪ್ರಮುಖ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ಮೋಟಿವ್ ಬಂದುಬಿಟ್ಟು ನಮ್ಮ ಪ್ರೈಮ್ ಅಕ್ಯೂಸ್ ಶಿವಾನಂದ್ ಯಾರಿದ್ದಾರೆ, ಅವರ ದೊಡ್ಡಪ್ಪ ನಿಂಗಪ್ಪ ಅವರು ಹನುಮಂತ್ ಅತ್ನಿ ಮತ್ತು ಬಸವರಾಜ್ ಅತ್ನಿ ಇಬ್ಬರು ಬ್ರದರ್ಸ್ ಇದ್ದಾರೆ. ಇದರಲ್ಲಿ ಹನುಮಂತ್ ಅತ್ನಿ ಯಾರ್ದು ಕಾರ್ ಬ್ಲಾಸ್ಟ್ ಆಗಿತ್ತು, ನಮ್ಮ ಪ್ರೈಮ್ ವಿಕ್ಟಿಮ್, ಅವರು ಇದು ಕೆಲವು ಬಾರ್ಸ್ 10-11 ಬಾರ್ಸ್ ಲೀಸಲ್ಲಿ ತೊಗೊಂಡು ಅದಕ್ಕೆ ನಡ್ಸೋಕ್ಕೆ ಜೊತೆಗೆ ಆ ಕೆಲಸ ಜೊತೆಗೆ ಅವರು ಕೆಲವು ಜನಕ್ಕೆ ಸಾಲ ಕೂಡ ಕೊಡ್ತಾಯಿದ್ರು. ಆ ಥರ ಬಿಸ್ನೆಸ್ ಕೂಡ ಇತ್ತು ಅವ್ರದ್ದು. ಆ ಸಾಲ ಕೊಡುವಾಗ ಇವರು ಶಿವಾನಂದ್ ದೊಡ್ಡಪ್ಪ ನಿಂಗಪ್ಪ ಅವರಿಗೆ 4 ವರ್ಷ ಹಿಂದೆ 40 ಲಕ್ಷ ಸಾಲ ಕೊಟ್ಟಿದ್ದರು. ಅವರು 5 ಎಕರೆ 20 ಗುಂಟೆ ಜಮೀನು ಬದಲಾಗಿ ಇಷ್ಟು ಸಾಲ ಕೊಟ್ಟಿದ್ದರು. ಲಾಸ್ಟ್ ಇಯರ್ ಜೂನಲ್ಲಿ ಅವರಿಗೆ ವಾಪಸ್ ಅಮೌಂಟ್ ಕೊಡೋಕ್ಕೆ ಆಗಿಲ್ಲದೆ ಇವರ ಹೆಸರು ಮೇಲೆ ಏನು ಜಮೀನಿತ್ತು RTC ಮುಖಾಂತರ ಹನುಮಂತ್ ಅತ್ನಿ ಹೆಸರು ಮೇಲೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆದರೆ ಇವರು ಶಿವಾನಂದ್ ಏನು ಹೇಳ್ತಾ ಇದ್ದು, ನಮ್ಮ ಫ್ಯಾಮ್ಲಿದು ಜಮೀನು ಏನಿದೆ ನಮ್ಮ ಫ್ಯಾಮ್ಲಿ ಅಲ್ಲಿನೇ ಇರಬೇಕು ಅಂತ ಅವರು ಹೋದ ವರ್ಷ ಹೋಗಿ ಹನುಮಂತ್ ಮತ್ತು ಬಸವರಾಜ್ ಇಬ್ಬರಿಗೆ ಏನು ನೆಗೋಷಿಯೇಷನ್ ಮಾಡ್ತಾರೆ, ಇದು ನನಗೆ ಪೊಸಿಷನ್ ಕೊಡಿ, ನನಗೆ ಲೀಸ್ ಮೇಲೆ ಕೊಡಿ, ನನ್ನ ದೊಡ್ಡಪ್ಪತ್ತು ಏನು ಸಾಲ ಇದೆ ನಾನು ವರ್ಷಕ್ಕೆ ಇಷ್ಟು ಕೊಟ್ಬಿಟ್ಟು ನಾನು ನಿಮಗೆ ಅಮೌಂಟ್ ವಾಪಸ್ ಕೊಡ್ತೀನಿ. ಆ ಎಗ್ರಿಮೆಂಟ್ ಮೇಲೆ ಲಾಸ್ಟ್ 1 ಇಯರಿಂದ ಶಿವಾನಂದ್ ಅದೇ ಜಮೀನು 5 ಎಕರೆ ಜಮೀನೇನಿದೆ ಅದೇ ಜಮೀನಲ್ಲಿ ಇವರು ಪೊಸಿಷನಲ್ಲಿ ಇದ್ದಾಗ ಅದರಲ್ಲಿ ದ್ರಾಕ್ಷಿ ಅಥವಾ ಬೇರೆ ಬೇರೆ ಕ್ರಾಪ್ಸ್ ಏನಿದೆ ಅದು ಬೆಳೀತಾ ಇತ್ತು. ಈಗ ಈ ವರ್ಷ ಫಸ್ಟ್ ಇಯರ್ ಸ್ವಲ್ಪ ಪೇಮೆಂಟ್ ಡ್ಯೂ ಆಗಿತ್ತು. ಟೋಟಲ್ 40 ಲ್ಯಾಕ್ಸ್ ಅವರು ಆ ಟೈಮಲ್ಲಿ ಸಾಲ ತೊಗೊಂಡಿದ್ರು 4 ವರ್ಷ ಹಿಂದೆ. ಎಲ್ಲ ಬಡ್ಡಿ ಸೇರಿ 67 ಲ್ಯಾಕ್ಸ್ ಆಗಿತ್ತು. 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡಬೇಕಾಗಿತ್ತು. ಈ ವರ್ಷ ಸುಮಾರು 18 20 ಲಕ್ಷ ಡ್ಯೂ ಆಗಿತ್ತು. ಅಂದರೆ ಈ ವರ್ಷ ಜೂನಲ್ಲಿ ಕೊಡಬೇಕಾಗಿತ್ತು. ಕಂಟಿನ್ಯೂಸ್ ಹನುಮಂತ್ ಮತ್ತು ಬಸವರಾಜ್ ಕಡೆಯಿಂದ ಇವರಿಗೆ ಫೋನ್ ಬರ್ತಾ ಇತ್ತು, ಐದರ್ ನೀವು ಪೊಸಿಷನ್ ಬಿಟ್ಕೊಡಿ ಅಥವಾ ನಮಗೆ ನಮ್ಮ ಅಮೌಂಟ್ ಕೊಡಿ ಅಂತ. ಇವ್ರ ಹತ್ತಿರ ಇಷ್ಟು ಅಮೌಂಟ್ ಇರಲಿಲ್ಲ. ಮತ್ತು ಇವರಿಗೆ ಆ 67 ಲ್ಯಾಕ್ಸ್ 40 ಲಕ್ಷಗೆ 67 ಲಕ್ಷ ಹೆಂಗೆ ಆಗುತ್ತೆ ಅಂತ ಇದು ಬಡ್ಡಿ ಜಾಸ್ತಿ ಆಗಿದೆ. ಆ ಥರ ಕೂಡ ಇವರಿಗೆ ಎನಿಮಿಟಿ ಡೆವಲಪ್ ಆಯಿತು. ಸೊ ಈ ಕಾರಣ ಅವ್ರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಇಬ್ಬರು ಬ್ರದರ್ಸ್ ನನಗೆ ಮೋಸ ಮಾಡ್ತಾ ಇದ್ದಾರೆ, ಅವರಿಗೆ ಏನಾದರೂ ಪಾಠ ಕಲಿಸಬೇಕು ಅಂತ ಆ ಮೋಡಲ್ಲಿ ಇವರು ಈ ಪೂರ್ತಿ ಪ್ಲಾನ್ ರಚನೆ ಮಾಡಿದ್ದಾರೆ.